ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಥ್ಯಾಂಕ್ ಯು ಸೋ ಮಚ್. ಹಂಗೆ ಇವತ್ತೇನಪ್ಪ ವಿಶೇಷ ಅಂತ ಅಂದ್ರೆ ಮೊಳಕೆ ಕಟ್ಟಿದ ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಮೊಳಕೆ ಕಟ್ಟಿದ ಸಾಂಬಾರಿಗೆ ಏನೆಲ್ಲ ಬೇಕು ಅಂತ ಅಂದ್ರೆ ಫಸ್ಟ್ಲಿ 1 ಟೊಮೊಟೊ, ಸ್ವಲ್ಪ ಕಾಯಿ, ಮತ್ತೆ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ, ಮತ್ತೆ ತಿರ್ಗಾ ಮೆಣಸು, ಚಕ್ಕೆ ಲವಂಗ, ಶುಂಠಿ, ಒಂದ್ ಸ್ವಲ್ಪ ಶುಂಠಿ, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಮತ್ತೆ ಬದನೆಕಾಯಿ. ಇದನ್ನೆಲ್ಲ ಇವಾಗ ರುಬ್ಕೊಬೇಕು. ಒಂದ್ ಜಾರ್ಗೆ ಹಾಕ್ಬಿಟ್ಟು ಇವಾಗ ರುಬ್ಕೊಳ್ಳೋಣ. ಇವಾಗ ಧನಿಯಾ ಪೌಡರ್ 2 ಸ್ಪೂನ್ ಹಾಕೊಂತೀನಿ. ಒಂದ್ 2.5 ಸ್ಪೂನ್ ಹಾಕೊಂತೀನಿ ನಾನು. ಮತ್ತೆ ಖಾರದ ಪುಡಿನ ಆಡ್ ಮಾಡ್ಕೋಬೇಕು. ಖಾರದ ಪುಡಿ ಹಾಕ್ತಾ ಇದೀನಿ. ಸ್ವಲ್ಪ ಕಡಲೆ ಹಾಕೊಂತೀನಿ. ಇನ್ನ ಏನಪ್ಪ ಬೇಕಂತಂದ್ರೆ ಮೊಳಕೆ ಕಟ್ಟಿದ ಕಾಳು ರುಬ್ಬಿಟ್ಕೊಂಡಿದೀನಿ ನಾನಿಲ್ಲಿ. ಗ್ಯಾಸ್ ಹಚ್ಕೊಳ್ಳೋಣ. ಸಾಂಬಾರ್ ಮಾಡಕ್ಕೆ ಒಂದ್ ತಪ್ಪಲೆ ಇಟ್ಕೊಳ್ಳೋಣ. ಎಣ್ಣೆ ಹಾಕೋತಾ ಇದೀನಿ ಸ್ವಲ್ಪ. ಒಗ್ಗರಣೆಗೆ ಈರುಳ್ಳಿ, ತೊಳೆದಿಟ್ಕೊಂಡಿರೋಂತ ಮೊಳಕೆ ಕಾಳನ್ನ ಇವಾಗ ನಾವು ಹಾಕೊಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಬೇಕು. ಇದನ್ನ ಹಸಿ ವಾಸನೆ ಹೋಗೋವರೆಗೂ ನಾವು ತುಂಬಾ ಫ್ರೈ ಮಾಡ್ಕೊಬೇಕು ಇದನ್ನ ಚೆನ್ನಾಗಿ. ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲರೂ ಸಹ ಮೊಳಕೆ ಕಾಳನ್ನ ತಿನ್ನಿ. ಇವಾಗ ಆಲೂಗೆಡ್ಡೆ ಬದನೆಕಾಯಿನ ನಾವು ಹಾಕೊಬೇಕು. ಇದನ್ನ ಫ್ರೈ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಆಗ್ಬೇಕಿದು. ಹಸಿ ವಾಸನೆ ಹೋದ್ರೆ ಸ್ವಲ್ಪ ಸಾಂಬಾರ್ ಚೆನ್ನಾಗಿ ಬರುತ್ತೆ. ನಾವು ಅವಾಗಲೇ ರುಬ್ಬಿದಂತ ಮಸಾಲಾನ ಇದಕ್ಕೆ ಹಾಕೊಬೇಕು. ಇವಾಗ ಆಡ್ ಮಾಡ್ಕೋಬೇಕು. ಎಷ್ಟು ನೀರ್ ಬೇಕೋ ಅಷ್ಟನ್ನ ಸೇರ್ಸ್ಕೋಬೇಕು ನಾವು. ಎಲ್ಲ ಒಂದ್ಸತ ಮಿಕ್ಸಪ್ ಮಾಡಬೇಕು. ಇಲ್ಲೇ ಘಮ ಘಮ ಅಂತ ಐತೆ ಆಲ್ರೆಡಿ ಸಾಂಬಾರು. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದ್ದೀನಿ ನಾನು ಸಾಂಬಾರ್ ಬೇಯಕ್ಕೆ. ಇದು ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು. ಇವಾಗ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಎಲ್ಲ ಕುದಿ ಬರ್ಬೇಕಿದು.
ಚೆನ್ನಾಗಿ ಕುದಿ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರುತ್ತೆ ಸಾಂಬಾರ್ ಇದು. ಸಾಂಬಾರ್ ಚೆನ್ನಾಗಿ ಕುದಿತೈತೆ, ಚೆನ್ನಾಗಿ ಕುದಿ ಬರ್ಬೇಕು ಈ ತರ. ಇವಾಗ ಸಾಂಬಾರ್ ರೆಡಿ ಆಯ್ತು, ಚೆನ್ನಾಗಿದೆ ಸಾಂಬಾರು, ಚೆನ್ನಾಗೆಲ್ಲ ಬೆಂದಿದೆ. ಸಾಂಬಾರ್ ರೆಡಿ ಆಗಿದೆ. ಹಾಗೆ ಎಲ್ಲರೂ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.